ನಮಸ್ಕಾರ. ನೋಡಿ, ಗೃಹಲಕ್ಷ್ಮಿಯರಿಗೆ, ರಾಜ್ಯದ ಮನೆಯ ಯಜಮಾನಿಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಏನದು ಅಂತ ಹೇಳಿದ್ರೆ, ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬರುತ್ತಲ್ವಾ? ಆ 2,000 ರೂಪಾಯಿಲಿ ನೀವು ಪ್ರತಿ ತಿಂಗಳು 200 ರೂಪಾಯಿನ ಸೇವಿಂಗ್ಸ್ ಮಾಡಿದ್ರೆ, ಅಂದ್ರೆ ಉಳಿಸಿದ್ರೆ, ನಿಮಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ಅದು ಕೂಡ ಬಹಳ ಕಡಿಮೆ ಬಡ್ಡಿ ದರದಲ್ಲಿ. ನೀವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ತಗೋತೀರಾ, ಬೇರೆ ಬೇರೆ ಸಂಘಗಳಲ್ಲಿ ಸಾಲ ತಗೋತೀರಾ, ಬಟ್ ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ನೀವು ಸಾಲ ತಗೋಬಹುದು, 3 ಲಕ್ಷ ರೂಪಾಯಿವರೆಗೂ. ನೀವು ಏನ್ ಮಾಡಬೇಕು, ಯಾವ ರೀತಿ 200 ರೂಪಾಯಿ ಉಳಿಸೋದು, ಈ ಒಂದು ಸ್ಕೀಮನ್ನ ಹೇಗೆ ನಾವು ಪಡ್ಕೋಬೇಕು, ಯಾವ ರೀತಿ ನೋಂದಾಯಿಸ್ಕೋಬೇಕು, ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗಾಗಿ ಸರ್ಕಾರ ಬರೋಬ್ಬರಿ 3 ಲಕ್ಷ ರೂಪಾಯಿವರೆಗೆ ಸಾಲ ನೀಡುವಂತಹ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂದ್ರೆ ಒಂದು ಬ್ಯಾಂಕ್ ಅನ್ನ ಈಗ ಆಲ್ರೆಡಿ ಸ್ಥಾಪನೆಯನ್ನ ಮಾಡ್ತಾ ಇದೆ. ಸದ್ಯ ಅಧಿಕೃತವಾಗಿ ಬ್ಯಾಂಕಿಗೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಹಾಗಾದ್ರೆ ರಾಜ್ಯದ ಹೆಣ್ಣು ಮಕ್ಕಳು, ಮನೆಯ ಯಜಮಾನಿಯರು ಏನ್ ಮಾಡಬೇಕು? ಇದರಲ್ಲೂ ಕೂಡ ಒಂದಷ್ಟು ನಿಯಮಗಳು ಕೂಡ ಇದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬರ್ತಾ ಇದ್ದಂತ ಹಣ ಕಡಿಮೆಯಾಗಿ ನೇರವಾಗಿ ಬ್ಯಾಂಕಿಗೆ ಜಮೆ ಆಗುತ್ತೆ. 3 ಲಕ್ಷ ರೂಪಾಯಿ ಸಾಲ ಪಡ್ಕೊಳ್ಳೋದು ಹೇಗೆ, ಯಾವ ರೀತಿ? ನೋಡಿ, ಮಹಿಳೆಯರಿಗೆ ಪ್ರತಿ ತಿಂಗಳು ಎಷ್ಟು ಬರುತ್ತೆ? 2,000 ರೂಪಾಯಿ ಹಣ ಬರುತ್ತಲ್ವಾ? ಈ ಪೈಕಿ 1,800 ರೂಪಾಯಿ ನಿಮ್ಮ ಖಾತೆಗೆ ಜಮೆ ಆಗತ್ತೆ. ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ, ಇಷ್ಟು ದಿನ 2,000 ರೂಪಾಯಿ ಬರುತ್ತೆ, ಆ 2,000 ರೂಪಾಯಿನೂ ಹಾಗೆ ತೆಗೆದುಕೊಂಡು ಹೋಗ್ತಾ ಇದ್ರಿ ಮನೆಗೆ. ಬಟ್ ಈಗ ನೀವೇನ್ ಮಾಡಿ, ನಿಮಗೆ 3 ಲಕ್ಷ ರೂಪಾಯಿ ಬೇಕು ಹಣ, ಅದರಿಂದ ನೀವೇನಾದ್ರೂ ಒಂದು ಬಿಸ್ನೆಸ್ನ ಚಿಕ್ಕದಾಗಿ ಶುರು ಮಾಡಬೇಕು, ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಏನಂಗಿದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ 2,000 ರೂಪಾಯಿ ಬರುತ್ತಲ್ಲ, ಆ ಹಣದಲ್ಲಿ 200 ರೂಪಾಯಿನ ನಿಮ್ಮ ಅಕೌಂಟಲ್ಲೇ ಬಿಡಿ, 1,800 ರೂಪಾಯಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. 200 ರೂಪಾಯಿ ಬ್ಯಾಂಕ್ ಠೇವಣಿ ಸದಸ್ಯತ್ವ ಪಡೆಯೋದಕ್ಕೆ ಒಂದು ಬಾರಿಗೆ 1,250 ರೂಪಾಯಿಯನ್ನ ನೀವು ಕೊಡಬೇಕಾಗತ್ತೆ. ಈಗ ಆಲ್ರೆಡಿ ನಾನು ಹೇಳಿದೆ, ಪ್ರತಿ ತಿಂಗಳು ಬರುವಂತಹ 2,000 ರೂಪಾಯಿ ಪೈಕಿ 1,800 ರೂಪಾಯಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. 200 ರೂಪಾಯಿ ಬ್ಯಾಂಕ್ ಠೇವಣಿ ಇರುತ್ತೆ. 30,000ದಿಂದ ನೀವು 3 ಲಕ್ಷ ರೂಪಾಯಿವರೆಗೂ ಕೂಡ ಇದರಲ್ಲಿ ಸಾಲ ಸೌಲಭ್ಯವನ್ನ ಪಡಿಬಹುದು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿಯೇ ಪ್ರತ್ಯೇಕ ಸಹಕಾರ ಸಂಘವನ್ನ ಸ್ಥಾಪಿಸೋದಕ್ಕೆ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅಧಿಕೃತ ಒಪ್ಪಿಗೆ ಸಿಕ್ಕಿದೆ. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿ 1.24 ಕೋಟಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಾ ಇದೆ. ಇದುವರೆಗೂ ಕೂಡ 29 ಕಂತುಗಳನ್ನ ಸರ್ಕಾರ ಬಹಳ ಯಶಸ್ವಿಯಾಗಿ ಪೂರೈಕೆ ಕೂಡ ಮಾಡಿದೆ. ಹಾಗಾಗಿ ಈ 2,000 ರೂಪಾಯಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ಈ 2,000 ರೂಪಾಯಿಂದ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಬದುಕನ್ನ ರೂಪಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಹೇಳದೇ ಬೇಡ. ಯಾರೆಷ್ಟೇ ವಿರೋಧ ಮಾಡಿರಲಿ ಗೃಹಲಕ್ಷ್ಮಿಯ ಬಗ್ಗೆ, ನಾವು ಯಾವತ್ತೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪರ ಇದ್ದೇ ಇದ್ದೀವಿ. ಯಾಕಂದ್ರೆ ಒಂದು ಹೆಣ್ಣು ಮಗು 2,000 ರೂಪಾಯಿಲಿ ಯಾವ ರೀತಿ ಮನೆಯನ್ನು ನಿಭಾಯಿಸ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಈಗ ನೋಡಿ, ಯಾವ ರೀತಿ ಅಂತ ಹೇಳಿದ್ರೆ, ಈ ಸಾಲ ನೀವು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಸ್ವಾವಲಂಬಿಗಳಾಗ್ತೀರಾ. ಈ ಸಹಕಾರ ಸಂಘ ಸ್ಥಾಪನೆ ಪ್ರಕ್ರಿಯೆ ಆರಂಭವಾದ ಬಳಿಕ 6 ತಿಂಗಳವರೆಗೆ ಮಹಿಳೆಯರ ಖಾತೆಗೆ ಅಂದ್ರೆ ಬ್ಯಾಂಕಿಗೆ ಸೇರುವಂತಹ ಮಹಿಳೆಯರಿಗೆ, ಸಂಘಕ್ಕೆ ಸೇರುವಂತಹ ಮಹಿಳೆಯರಿಗೆ 2,000 ರೂಪಾಯಿ ಬದಲು 1,800 ರೂಪಾಯಿ ಮಾತ್ರ ಜಮೆಯಾಗುತ್ತೆ. ಇನ್ನು 200 ರೂಪಾಯಿ ಏನಾಗುತ್ತೆ ಅಂತ ಹೇಳಿದ್ರೆ, ಸದಸ್ಯರ ಹೆಸರಿಗೆ ಠೇವಣಿ ಇರುತ್ತೆ. ನೀವು ಆತಂಕ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಅಯ್ಯೋ, 200 ರೂಪಾಯಿ ಕಟ್ ಮಾಡ್ಕೋತಿದ್ದಾರಲ್ಲ, ಏನಾಗುತ್ತೆ ಅಂತ ಹೇಳಿ ಕಡಿತಗೊಂಡಂತಹ ಮೊತ್ತ ಅಂದ್ರೆ ಸದಸ್ಯರ ಖಾತೆಯಲ್ಲೇ ಭದ್ರವಾಗಿ ಉಳಿತಾಯದ ರೂಪದಲ್ಲಿ ಇರುತ್ತೆ. ಗೃಹಲಕ್ಷ್ಮಿ ಬ್ಯಾಂಕ್ನ ಸದಸ್ಯತ್ವವನ್ನ ಹೇಗೆ ಪಡ್ಕೊಳ್ಳೋದು ಮೇಡಮ್? ಹಾಗಾದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, 200 ರೂಪಾಯಿ ಇಟ್ಬಿಡಿ, 1,800 ರೂಪಾಯಿ ತಗೊಳ್ಳಿ ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿ ಸದಸ್ಯತ್ವವನ್ನ ಪಡ್ಕೋಬೇಕು ಮೇಡಮ್, ಅದ್ರ ಬಗ್ಗೆನೂ ಹೇಳಿ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ. ನೋಡಿ, ಗೃಹಲಕ್ಷ್ಮಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಪಡೆಯುವುದಕ್ಕೆ ಮಹಿಳೆಯರು ಮೊದಲು ಹಣ ಕಟ್ಟಿ ಶೇರ್ ಹೋಲ್ಡರ್ಸ್ ಅನ್ನು ಆಗಬೇಕಾಗತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತೀರ್ಮಾನಿಸಿರುವಂತೆ ಫಲಾನುಭವಿಗಳು ಸದಸ್ಯತ್ವ ಪಡೆಯುವುದಕ್ಕೆ ಒಂದು ಬಾರಿಗೆ ನೀವು 1,250 ರೂಪಾಯಿಯನ್ನ ಕೊಡಬೇಕು. ಅದರಲ್ಲಿ 1,000 ರೂಪಾಯಿ ಶೇರ್ ಹಣ ಕೂಡ ಇರುತ್ತೆ. ಇದಲ್ಲದೆ ಮೇಲೆ ಹೇಳಿದಂತೆ ಪ್ರತಿ ತಿಂಗಳು ಕೂಡ
₹200 ಕನಿಷ್ಠ 6 ತಿಂಗಳವರೆಗೆ ಉಳಿತಾಯ ರೂಪದಲ್ಲಿ ಜಮೆಯಾಗಬೇಕು. ಯಾರು ಈ ರೀತಿಯಾಗಿ ನಿರಂತರವಾಗಿ ಉಳಿತಾಯ ಮಾಡ್ತಾರೋ ಅವರು ಮಾತ್ರ ಮುಂದೆ ದೊಡ್ಡ ಮೊತ್ತದ ಸಾಲವನ್ನು ಪಡೆಯೋದಕ್ಕೆ ಅರ್ಹರಾಗ್ತಾರೆ. ನೋಡಿ, ಮಹಿಳೆಯರಿಗೆ ₹3,00,000ವರೆಗೂ ಕೂಡ ಸಾಲ ಸಿಗುತ್ತೆ. ಈ ಸಂಘದ ಅತಿ ದೊಡ್ಡ ಲಾಭ ಅಂದರೆ ಅದು ಸಾಲ ಸೌಲಭ್ಯ. ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ₹30,000 ಹಿಡಿದು ಬರೋಬ್ಬರಿ ₹3,00,000ವರೆಗೂ ಕೂಡ ವೈಯಕ್ತಿಕ ಸಾಲವನ್ನು ಒದಗಿಸಲಾಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಮನಾಗಿ ವಾರ್ಷಿಕ 7% -9% ಅದಕ್ಕಿಂತ ಇನ್ನೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಈ ಪ್ರಕ್ರಿಯೆ ಕೂಡ ಬಹಳಷ್ಟು ಸುಲಭ ಆಗಿರುತ್ತೆ. ನೀವು ಯೋಚನೆ ಮಾಡ್ತಾ ಇರ್ತೀರ, ಏನು ಮೇಡಮ್ ಹಿಂಗೆ ಹೇಳ್ಬಿಟ್ರಿ, ₹30,000 ₹3,00,000ವರೆಗೂ ಸಾಲ ಸಿಗುತ್ತೆ ಅಂದರೆ ನಾವು ಯಾವುದೇ ಸಾಲ ತಗೊಳ್ಳೋದಾದ್ರೂ ಜಾಮೀನು ಕೊಡಬೇಕಾಗುತ್ತೆ, ಅದಕ್ಕೇನಾದರೂ ಈ ಸಾಲ ಕೊಡಬೇಕಾ? ಖಂಡಿತವಾಗ್ಲೂ ಕೂಡ ಇಲ್ಲ. ನೀವು ಸಾಲಕ್ಕೆ ಯಾವುದೇ ಜಾಮೀನು ಕೊಡೋ ಅಗತ್ಯ ಇಲ್ಲ. ಇಲ್ಲಿ ಸಾಲ ಪಡೆಯೋದಕ್ಕೆ ಯಾವುದೇ ರೀತಿಯ ಜಾಮೀನು ಅಥವಾ ಶ್ಯೂರಿಟಿ ಕೊಡುವಂಥ ಅಗತ್ಯತೆ ಇರುವುದಿಲ್ಲ. ಸಂಪೂರ್ಣವಾಗಿ ನಗದು ರಹಿತ ಡಿಜಿಟಲ್ ಪಾವತಿಯ ಮುಖಾಂತರವೇ ನೀವು ವಹಿವಾಟನ್ನು ಮಾಡ್ಕೋಬಹುದು. ಸಂಘದ ಮೂಲಕ ಪಡೆದಂತಹ ಈ ಸಾಲದ ಹಣವನ್ನು ಮಹಿಳೆಯರು ನೀವು ಯಾವುದಾದ್ರೂ ಸಣ್ಣ ಪುಟ್ಟ ವ್ಯಾಪಾರ, ಯಾವುದಾದ್ರೂ ಗುಡಿ ಕೈಗಾರಿಕೆನೋ ಅಥವಾ ನೀವು ಕೃಷಿಗೂ ಕೂಡ ಬಳಕೆ ಮಾಡ್ಕೋಬೋದು. ಬೆಳೆ ಬೆಳೆಯೋದಕ್ಕೋ ಮಗದೊಂದು ಹೈನುಗಾರಿಕೆ ಮಾಡ್ಬೋದು. ಹೊಸ ಹಸು ತಗೋತಿರೋ, ಎಮ್ಮೆ ತಗೋತಿರೋ, ಅದು ನಿಮಗೆ ಬಿಟ್ಟಂಥ ವಿಚಾರ. ಅಥವಾ ನಿಮ್ಮ ಮಕ್ಕಳ ಶಿಕ್ಷಣನೋ ಅಥವಾ ವಾಹನ ಖರೀದಿ ಮಾಡಿ ವಾಹನ ಖರೀದಿ ಮಾಡಿ ಅದನ್ನು ನೀವು ಮನೆ ಪರ್ಪಸ್ಸಿಗೆ ಯೂಸ್ ಮಾಡ್ಕೊಳ್ಳೋದಲ್ಲ, ಅದರಿಂದ ದುಡಿತೀರೋ. ಈ ರೀತಿ ಇದರಿಂದ ಮಹಿಳೆಯರು ಕೇವಲ ಮನೆಯಲ್ಲಿ ಕೂತ್ಕೊಳ್ಳದೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಉದ್ಯಮಿಗಳಾಗೋದಕ್ಕೆ ಸಹಾಯ ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೂಡ ಇದೇ ರೀತಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಹಾಗಾಗಿ ಮತ್ಯಾಕೆ ತಡ, ಈ ಯೋಜನೆಯ ಸದುಪಯೋಗವನ್ನು ಪ್ರತಿಯೊಬ್ಬ ಕರ್ನಾಟಕದ ಮನೆಯ ಯಜಮಾನಿಯರು ಪಡ್ಕೊಳ್ಳಿ. ₹2,000 ಹಣ ಏನು ಬರುತ್ತೆ ಅದರಲ್ಲಿ ಕೇವಲ ₹200 ಉಳಿತಾಯ ಮಾಡಿ $30,000ದಿಂದ ₹3,00,000ವರೆಗೂ ಸಾಲ ತಗೊಂಡು ಈ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಿ. ನೀವು ತಗೊಳ್ಳಿ, ನಿಮ್ಮ ಪಕ್ಕದ ಮನೆಯವರಿಗೂ ಕೂಡ ಹೇಳಿ. ಒಳ್ಳೆಯದಾಗಲಿ. ಧನ್ಯವಾದ.